ಮೂವಿ ಈಚ್ ಅಂಡ್ ಎವ್ರಿಥಿಂಗ್ ನಾನು ನೋಡಿದ್ದೀನಿ ಅಂತ. ತ್ರಿವಿಕ್ರಮ ಸಕ್ಸಸ್ ಆಗಲಿಲ್ಲ ಅಂತ ಹೇಳಿದ್ರು. ಕರೆಕ್ಟ್ ಲಾಜಿಕ್. ನೀವೇನು ನೋಡಿಲ್ವಾ? ಹಾಗಿದ್ರೆ ಸುಮ್ಮನೆ ಹೋಗ್ಬಿಟ್ಟು ಆಕ್ಟ್ ಮಾಡಿ. ಇಟ್ಸ್ ನಾಟ್ ಲೈಕ್ ದಟ್ ಮ್ಯಾಮ್. ಡಿಸಿಷನ್ ಮೇಕಿಂಗ್ ಯಾರ್ದನ್ನೋ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಇವಾಗ ಅಲ್ಲಿ ಬಂದು ಆ್ಯಸ್ ಅ ಹೀರೋ ನಾನು ಅಷ್ಟೇ ಹೇಳ್ಬೋದು, ತಗೋಬೇಕು ಅನ್ನೋ ಗ್ಯಾರಂಟಿ ಅಲ್ಲಿಲ್ಲ. ಇಲ್ಲಿ ನಾವು ಸೆಕೆಂಡ್ ಸಿನಿಮಾ ಮಾಡಿದಾಗ ನಮಗೊಂದು ಸೇ ಬೇಕು. ಆ್ಯಂಡ್ ಐ ವಾಂಟ್ ಮೈ ಫಿಲ್ಮ್ ಟು ಬಿ ಒನ್ ಥಿಂಗ್. ಇವಾಗ ನೀವು ಸ್ಟಾರ್ಟಿಂಗ್ ಟೀಸರ್ ನೋಡ್ಬೋದು, ನೆಕ್ಸ್ಟ್ ಬರೋ ಗ್ಲಿಮ್ಸಸ್ ನೋಡ್ಬೋದು, ಪ್ರತಿಯೊಂದು ಐಡಿಯಾ ಜನ್ರೇಷನಲ್ಲಿ ನಾವು ಮಾತಾಡ್ತೀವಿ, ಬಟ್ ಎಕ್ಸಿಕ್ಯೂಷನ್ ಅವ್ರದ್ದೇ. ಆಮೇಲೆ ನಾನು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲ್ಲ ಮ್ಯಾಮ್. ನಾನು ಸಿನಿಮಾ ಇನ್ನೂ ಅಂತ ನೋ ನಾನು ಪ್ರೊಡ್ಯೂಸ್ ಮಾಡಿದಾಗ ಮಾತ್ರ, ನಾಟ್ ಆಸ್ ಅ ಹೀರೋ. ಐ ಕ್ಯಾನ್ ನೆವರ್ ಡೂ ದಟ್. ಅಪ್ಪನೂ ಏನು ಅದೇ ಫರ್ಗೆಟ್ ಅಪ್ಪ ಆಗಿನ ಆಕ್ಟರ್ಸ್ ಅವರು ಫ್ಲಾಪ್ಸ್ ನೋಡಿದ್ದಾರೆ, ಅವರು ಎಕ್ಸ್ಪೆರಿಮೆಂಟ್ ಮಾಡಿ. ಬಟ್ ಆಗಂತ 4 ವರ್ಷ ಮನೇಲಿ ಕೂತಿಲ್ಲ ಮ್ಯಾಮ್. ಆಪರ್ಚುನಿಟೀಸ್ ಮ್ಯಾಟರ್ ಆಗುತ್ತೆ. ನಾವು ಆಪರ್ಚುನಿಟೀಸ್ ಕೊಡೋರು ಕರೆಕ್ಟಾಗಿರೋ ಆಪರ್ಚುನಿಟಿ ಕೊಟ್ಟರೆ, ಇಫ್ ಅ ಸಾಲಿಡ್ ಪ್ರೊಡಕ್ಷನ್ ಹೌಸ್ ಕಮ್ಸ್ ಅಪ್, gives us a solid opportunity that we will finish the film. you have advances now. Solid production was ilvalla ma'am. Ella upcoming, ella new producers, brand new producers whose number I have, who don't receive my call only. ಅವರು ಸೇವಿಂಗ್ಸ್ ಥರ ನಮ್ಮ ಹತ್ರ ಇಟ್ಬಿಟ್ಟು ಅವ್ರು ಹೋಗಿದ್ದಾರೆ, ನಾವೇನು ಮಾಡ್ತಾ ಇಲ್ಲ, ನಾವು ರೆಡಿ ಇದೀವಿ ಮಾಡೋಕ್ಕೆ. ಒಬ್ಬರು ಪ್ರೊಡ್ಯೂಸರ್ ಬಂದಿದ್ದಾರೆ ಇಲ್ಲಿ, ಒಬ್ಬ ಕೆಳಗಡೆ ಕೂತಿದ್ದಾರೆ, ರಮೇಶ್ ಅಂತ ಹೇಳಿ, ಚಿಕ್ಕಬಳ್ಳಾಪುರ ಅವರು. he wants to do a film and he wants to do it only after ಮುದ್ದೋಲ್. ನಾವೆಲ್ಲ ಸ್ಟಾರ್ಸ್ಗೆ ನೀವು 2 ಫಿಲಮ್ ಮಾಡಬೇಕು ಅಂತ ನಾವು ಅದೇ ಆಕ್ಟರ್ಸ್ ನಮ್ಮಲ್ಲಿ ಯಾವಾಗಲೂ ಸ್ಟಾರ್ಸ್ ಇದ್ದಾರೆ. ಅದು ಬಿಟ್ಟು ಬೇರೆ ಸಿನಿಮಾಗಳು ಯಾರು ನೀವೆಲ್ಲ ಏನು ಮತ್ತೆ ನೀವೆಲ್ಲ ಆಕ್ಟರ್ಸ್ ತಾನೆ. ವಿ ಆಲ್ವೇಸ್ ಸೇ ವಿಕ್ರಮ್ ರವಿಚಂದ್ರನ್ ಸ್ಟಾರಿಂಗ್ ಇನ್ ಅಂತ ಕೇಳ್ತೀವಿ. ನೀವು ಸ್ಟಾರ್ಸ್ ನಮ್ಮ ಪ್ರಕಾರ ನಿಮಗೂ ಅದೇ ಕೇಳ್ಬೇಕು ನಾವು. ನೀವು ಫಿಲಮ್ಸ್ ಮಾಡಬೇಕು ಅಂತ ಮ್ಯಾಮ್. ಒಂದು ಸಿನಿಮಾ ಮಾಡಬೇಕಂದ್ರೆ ಫಸ್ಟ್ ಅ ಪ್ರೊಡ್ಯೂಸರ್ ಶುಡ್ ಕಮ್ ಆನ್ ಬೋರ್ಡ್. ಫಸ್ಟು ಒಬ್ಬ ಪ್ರೊಡ್ಯೂಸರ್ ಆನ್ ಬೋರ್ಡ್ ಬಂದರೆ ಮಾತ್ರ ಅದಕ್ಕೆ ಓಕೆ ಇದು ಬಡ್ಜೆಟ್ಟು, ಇದಕ್ಕಿಷ್ಟು ಸ್ಟಾರ್ಸ್ ತರ್ಬೋದು, ಈ ಬಡ್ಜೆಟಲ್ಲಿ ಎಷ್ಟು ಜನ ಆಟ ಆಡಿಸ್ಬೋದು, ಯಾರ್ಯಾರನ್ನ ಕ್ಯಾಸ್ಟ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರ ನಮಗೆ ಬರುತ್ತೆ. ನನಗೆ ಪ್ರೊಡ್ಯೂಸರ್ ಓಪನ್ ಆಗಿ ಹೇಳ್ತೀನಿ, ನಂಗೆ ಅದರಲ್ಲಿ ಏನು ಬೇಜಾರಿಲ್ಲ. ನಡೀತಾ ಇರೋ ದಾರಿ ಎಷ್ಟೇ ಉದ್ದ ಇರಲಿ, ಯಾವತ್ತೊಂದು ದಿವಸ ಗೆಲ್ಲಬೇಕು. ಅದು ಹಠ ಇದೆ, ಅದು ಬಿಟ್ಕೊಡಲ್ಲ ನಾನು. ಅದು ಹಠ ಜಾಸ್ತಿನೇ ಇದೆ ಇಲ್ಲಿ. ಬಟ್ ಅಂಟಿಲ್ ಅಲ್ಲೇ ಸಕ್ಸಸ್ಫುಲ್ಲಿ ಆಡಿಯನ್ಸ್ ಕಡೆಯಿಂದ ಒಂದು ರಿವ್ಯೂ ಬಂದು ಒಂದು ರೆವೆನ್ಯೂ ಬರೋವರೆಗೂ ಪ್ರೊಡ್ಯೂಸರ್ಸ್ಗೆ ಒಂದು ಭಯ ಇರುತ್ತೆ. ಐ ಕಾಂಟ್ ಗೋ ನಾನು ಮನೆ ಹತ್ರ ಹೋಗಿ ನನಗೆ ಕಾಸು ಕೊಟ್ಟಿಲ್ಲ ಅಂತ ಒಂದು ಸಿನಿಮಾ ಮಾಡಿ ಅಂದರೆ, ಸರ್ ನೀವೇನು ರೆವೆನ್ಯೂ ಕೊಡ್ತೀರಾ? ಇವತ್ತಿರೋ ಮಾರ್ಕೆಟಲ್ಲಿ ಒಂದು ಹಿಂದಿ ರೈಟ್ಸ್ ಬೆಳೆ ಎವ್ರಿ ಒನ್ ನೋಸ್. ಇವತ್ತಿರೋ ಮಾರ್ಕೆಟಲ್ಲಿ ರೈಟ್ಸ್ ಯಾವ ಥರ ಆಗುತ್ತೆ. ಇವಾಗ ಸ್ಯಾಟಿಲೈಟ್ಸ್ ಯಾರ್ಯಾರು ಇಸ್ಕೋತಾರೆ. ಇವಾಗ ಮುಂಚೆ ಥರ ಹಿಂದಿ ಡಬ್ಬಿಂಗ್ ರೈಟ್ಸ್ ಇಲ್ಲ. ನಂದು ಫಸ್ಟ್ ಫಿಲ್ಮ್ ಬಂದು ಹಿಂದಿ ಡಬ್ಬಿಂಗ್ ರೈಟ್ಸ್ ಹಿಂಗೆ ಸೇಲ್ ಆಯಿತು. ಕನ್ನಡ ಸ್ಯಾಟಿಲೈಟ್ ಸುವರ್ಣ ಚಾನಲ್ ಹಿಂಗೆ ಇಸ್ಕೊಂಡ್ರು. ಸಿನಿಮಾ ನೋಡಿದ್ಮೇಲೆ ಕದಂಬ ನಮ್ಮ ರೇಣುಕಾಂಬದಲ್ಲಿ ನೋಡಿ. ಬಟ್ ರೈಟ್ ನಾವು ಆ ಸ್ಟೇಜಸಲ್ಲಿ ಇಲ್ಲ, ಬಿಕಾಸ್ ರೆವೆನ್ಯೂ ವಾಸ್ ಅ ಡೌನ್ಫಾಲ್. ನಾನು ತ್ರಿವಿಕ್ರಮ ನಾನೇ ಹೀರೋ. ಕನ್ನಡ ಸಿನಿಮಾ ಯಾರು ತಗೋತಾ ಇಲ್ಲ ಅಂತ ಹೇಳಿ ಅರ್ಧ ಕನ್ನಡ ಸಿನಿಮಾನ ನೀವೇ ಬೆಳೆಸೋದು ಹೇಳ್ಕೊಂಡು ಇಲ್ಲ. ಅದೇ ರೆವಿನ್ಯೂ ಬರ್ತಾ ಇಲ್ಲ, ಅದು ಬರ್ತಾ ಇಲ್ಲ ಅಂತ ನಿಮ್ಮ ಇದನ್ನ ನೋಡಿದ್ರೆ ಇವಾಗ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಾವು ನೋಡ್ಕೊಂಡ್ರೆ ತಾನೇ ದೇಶ ಉದ್ಧಾರ ಆಗೋದು. ಇಲ್ಲ ಎಲ್ಲದಕ್ಕೂ ಬ್ಲೇಮ್ ಮಾಡೋದಲ್ಲ. ವಿ ಆರ್ ಆಸ್ಕಿಂಗ್ ಜಸ್ಟ್ ಯು ಲುಕ್ ಆಫ್ಟರ್ ಯುವರ್ ಸೆಲ್ಫ್. ಮ್ಯಾಮ್, ವೆರಿ ಸಿಂಪಲ್ ಕ್ವೆಶನ್, ನಾಟ್ ದ ರೈಟ್ ವೇ ಟು ಟಾಕ್. ವೈ ಐ ವಿಲ್ ಟೆಲ್ ಯು. ಐ ಆಮ್ ಟಾಕಿಂಗ್ ಅಬೌಟ್ ಮೈ ಫಿಲ್ಮ್. ಓಕೆ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಇಂಡಸ್ಟ್ರಿ. ನಾನು ಇನ್ನೂ ಏನಿಲ್ಲ ಇಂಡಸ್ಟ್ರಿಯಲ್ಲಿ. ಫಸ್ಟು ನೀವುಗಳೆಲ್ಲರೂ ಅದನ್ನು ಮೈಂಡಲ್ಲಿ ಫೀಡ್ ಮಾಡ್ಕೊಂಬಿಡಿ. ಓಕೆ, ನಾವೆಲ್ಲ ಏನೂ ಇಲ್ಲ, ನಾನು ಏನೂ ಇಲ್ಲ, ಮಿಕ್ಕಿದವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಓಕೆ, ನನ್ನ ಸಿನಿಮಾ ರೈಟ್ಸ್ ಸೇಲ್ ಮಾಡಬೇಕಂದ್ರೆ ನಾನು ಒಳ್ಳೆ ಸಿನಿಮಾ ಕೊಡಬೇಕು. ಇವಾಗ ನನ್ನ ಆಫರ್ ಟು ಎನಿ ಚಾನಲ್ ಆರ್ ಎನಿ ಒನ್ ವೆನ್ ಐ ಟಾಕ್ ಅಬೌಟ್ ಮೈ ಪಿಚ್ ಡೆಕ್, ನಾನು ಒಂದು ಇಡೀ ಸಿನಿಮಾ ತೋರಿಸ್ತೀನಿ ಅಂತ ಮಾತಾಡ್ತಿದ್ದೀನಿ. ಇಡೀ ಸಿನಿಮಾ ತೋರಿಸ್ತೀನಿ ಸರ್, ನಿಮ್ಮ ರಿವ್ಯೂ ಏನಿದ್ರು ನನಗೆ ಹೇಳಿ. ರಿವ್ಯೂ ಚೆನ್ನಾಗಿಲ್ಲ ಅಂದರೆ ತಿದ್ಕೋತೀವಿ, ಇಲ್ಲ ಈಸ್ಕೊಳ್ಳಲ್ಲ ಅಂದರೆ ನೋ ಪ್ರಾಬ್ಲಮ್. ಇದು ನನ್ನ ಅಪ್ರೋಚ್. ಬಿಕಾಸ್ ನನಗೆ ನನ್ನ ಸಿನಿಮಾ ಮೇಲಿರೋ ಒಂದು ನಂಬಿಕೆಗೆ ನಾನು ತೋರಿಸ್ತೀನಿ. ಫ್ಯೂ ಚಾನಲ್ಸ್ ಎಲ್ಲ ನಮ್ಗೆ ಬರೀ 1 hour ತೋರಿಸಿ ಪರವಾಗಿಲ್ಲ ಅಂತಲೂ ಹೇಳಿದ್ದಾರೆ. ಬಟ್ ಇವಾಗ ಸಕ್ಸಸ್ ಇಲ್ಲ ನಿಮ್ಮ ಪ್ರಶ್ನೆಗಳು ಚೇಂಜ್ ಆಗಬೇಕಂದ್ರೆ ಇಟ್ ಈಸ್ ಹ್ಯಾಸ್ ಓನ್ಲಿ ಒನ್ ಥಿಂಗ್, ನಾವು ಒಂದು ಒಳ್ಳೆ ಸಿನಿಮಾ ಕೊಡಬೇಕು. ಅಲ್ಲಿವರೆಗೂ ಆಬ್ವಿಯಸ್ಲಿ ಕ್ವೆಶನ್ಸ್ ರೈಸ್ ಆಗಬೇಕು. ಇಟ್ ಈಸ್ ರೈಟ್ ವಾಟ್ ಯು ಆರ್ ಆಸ್ಕಿಂಗ್. ಬಟ್ ಇಂಡಸ್ಟ್ರಿ ಈ ಥರ ಇದೆ ಅನ್ನೋ ಆನ್ಸರ್ ನಾನು ಕೊಟ್ಟಿಲ್ಲ. ಇವತ್ತಿರೋ ಪರಿಸ್ಥಿತಿ ಅದು. ಆ್ಯಂಡ್ ಆಟೋಮ್ಯಾಟಿಕ್ಕಾಗಿ ನಾವು ಒಳ್ಳೆ ಸಿನಿಮಾಗಳು ಕೊಟ್ಟರೆ ಬಯರ್ಸ್ಗೆ ಸಿನಿಮಾಗಳು ಬೇಕು, ಅವ್ರಿಗೂ ಸಿನಿಮಾಗಳು ಬೇಕು, ಸ್ಯಾಟಲೈಟ್ಸ್ಗೂ ಸಿನಿಮಾ ಬೇಕು, OTTಗೂ ಸಿನಿಮಾ ಬೇಕು, ಹಿಂದಿ ಡಬ್ಬಿಂಗ್ ರೈಟ್ಸ್ಗೂ ಸಿನಿಮಾ ಬೇಕು. ನಾನು ಒಳ್ಳೆ ಸಿನಿಮಾ ಮಾಡ್ಬೋದು.